ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಶೋದಾಸ್ ಕಿಚನ್ ಲೈಫಿನಲ್ಲಿ ಅಮ್ಮನ ಕೈರುಚಿ ಎಲ್ಲರಿಗೂ ಉಪಯುಕ್ತವಾಗುವಂತಹ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಅದುವೇ ಮೆಂತೆ ಉಂಡೆ. ಇದಕ್ಕೆ ಏನೆಲ್ಲ ಐಟಮ್ಗಳು ಬೇಕು ಅಂತ ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ, ಸರಿನಾ? ಇವಾಗ ನೋಡಿ, ಮೊದಲಿಗೆ ಮೆಂತೆ ಅರ್ಧ kg. ಇದನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೋಬೇಕು. ನೆಕ್ಸ್ಟು ಗಸಗಸೆ 3 ಚಮಚ, ಕೊತ್ತಂಬರಿ 3 ಚಮಚ, ಆಮೇಲೆ ಕಾಳು ಮೆಣಸು 3 ಚಮಚ, 3 ಚಮಚ ಸಸ್ಸಪ್ಪಿ, ಆಮೇಲೆ 3 ಚಮಚ ಜೀರಿಗೆ. ನೋಡಿ, ಈ ಕಾಳುಗಳೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ತಾನೇ. ನೋಡಿ, ಇದು ವಾಲಿ ಬೆಲ್ಲ ಅಂತ. ಒಂದು ಕಟ್ಟಲ್ಲಿ 5 ಪೀಸ್ ಇರುತ್ತೆ. 5 ಪೀಸ್ ಇದೆ ಇದರಲ್ಲಿ. ನೋಡಿ, ಗೊತ್ತಿರ್ಬೋದು ನಿಮಗೆಲ್ಲ. ಆಮೇಲೆ ಬೆಲ್ಲ 3/4 kg, ಅವಲಕ್ಕಿ 1/4 kg, ಆಮೇಲೆ ಕಾಯಿ ತುರಿ 5 ಹೋಳು ತೆಂಗಿನಕಾಯಿ ತುರಿ ಇದ್ದರೆ ಸಾಕಾಗುತ್ತೆ. ಆಮೇಲೆ ತುಪ್ಪ 200 ಗ್ರಾಮ್, ಆಮೇಲೆ ಸ್ವಲ್ಪ ಬಾದಾಮ್. ಇವಾಗ ಎಲ್ಲ ಕಾಳುಗಳನ್ನು ಸೇರಿಸಿ ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು ಇದು. ಅದನ್ನು ಒಂದು ಸೈಡ್ ಎತ್ತಿಡಿ. ಇವಾಗ ನಾವು 1/4 kg ಅವಲಕ್ಕಿ ತೆಗೆದಿಟ್ಕೊಂಡಿದ್ವಲ್ವ, ಅದನ್ನು ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ಹುರಿಬೇಕು. ಅದನ್ನು ಚೆನ್ನಾಗಿ ಅಂದರೆ ನಿಧಾನ ಉರಿಯಲ್ಲಿ ಹುರಿಬೇಕು, ಇಲ್ಲಾಂದರೆ ಅದು ಜಾಸ್ತಿ ಇದಾಗುತ್ತೆ, ಕ್ರಿಸ್ಪಿ ಆಗುತ್ತೆ. ನಿಧಾನ ಉರಿಯಲ್ಲಿ ನಾವು ಮಾಡ್ತಾ ಹೋದರೆ ಚೆನ್ನಾಗಾಗುತ್ತೆ. ನೋಡಿ, ಆಗ್ತಾ ಉಂಟು. ಇದನ್ನು ನೋಡ್ತಾ ಇರಿ. ಇದನ್ನು ನೋಡಿ, ಅದು ತೆಗೆದ ತಕ್ಷಣ ಅದರಲ್ಲಿ ಒಂಥರ ನಾವು ಕೈಗೆ ಹಾಕೊಂಡಿದ್ದ ತಕ್ಷಣ ಒಂಥರ ಕ್ರಿಸ್ಪಿ ಟೈಪಲ್ಲಿ ಇರುತ್ತೆ. ನೋಡಿ, ಬೇಕಾದರೆ ಒಂದ್ಸಲ ತೆಗೆದು ಕೈಯಲ್ಲಿ ತೆಗೆದು ನೋಡಿದರೆ ಗೊತ್ತಾಗ್ತದೆ, ಕ್ರಿಸ್ಪಿ ಟೈಪಲ್ಲಿರುತ್ತೆ. ಅದಾದಮೇಲೆ ಅದನ್ನು ಎತ್ತಿಟ್ಕೋಬೇಕು. ಅದನ್ನು ಒಂದು ಪಾತ್ರೆಯಲ್ಲಿ ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕು. ಆಮೇಲೆ ಅದೇ ಬಾಣಲೆಗೆ ಕಾಯಿ ತುರಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಥರ ನೋಡಿ, ಇದು ಸಹ ಒಂದು 10 ನಿಮಿಷ ಬೇಕಾಗತ್ತೆ. ಬಾಡಿಸ್ಕೋಬೇಕು ಚೆನ್ನಾಗಿ. ಈ ಥರ ನೋಡಿ ನೋಡಿ ಬಾಡಿಸ್ಕೊಂಡಿದ್ದೀನಿ ಚೆನ್ನಾಗಿ. ಗೊತ್ತಾಗುತ್ತೆ. ಅದನ್ನು ಸ್ವಲ್ಪ ತೆಗೆದು ನೋಡಿ, ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ತೆಗೆದು, ಅದರಲ್ಲಿ ಎಣ್ಣೆ ಟೈಪಲ್ಲಿ ಬರುತ್ತೆ ನೋಡಿ. ಈ ಥರ ಎಣ್ಣೆ ಟೈಪಲ್ಲಿ ಬರುತ್ತೆ. ಇವಾಗ ಒಂದು ಪಾತ್ರೆಗೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಾಳುಗಳು, ಯಾವುದೆಲ್ಲ ಮೆಂತೆ, ಕಾಳುಮೆಣಸು, ಸಸ್ಸಪ್ಪಿ, ಜೀರಿಗೆ ಎಲ್ಲವನ್ನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಒಂದೇ ಪಾತ್ರೆಗೆ ಹಾಕಿ ಅದಕ್ಕೆ ಆಮೇಲೆ ನಾವು ಅವಲಕ್ಕಿ ಹುರ್ಕೊಂಡಿದ್ದೀವಲ್ಲ ಅದನ್ನು ಸಹ ಹಾಕಬೇಕು. ಇದೇ ಪಾತ್ರೆಗೆ ಹಾಕಬೇಕು. ಹಾಕಿ ಚೆನ್ನಾಗಿ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೀಟಾಗಿ ಕಲಿಸ್ಕೋಬೇಕು. ಎಲ್ಲವನ್ನು ಹಾಕಬೇಕು. ಎಷ್ಟು ತಂದಿದ್ವಿ, 1/4 kg ಅವಲಕ್ಕಿ ತಂದಿದ್ದು ಅಷ್ಟನ್ನು ಹಾಕಬೇಕು. ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಚೆನ್ನಾಗಿ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ನಾವು ಕಾಯಿ ತುರಿಯನ್ನು ಬಾಡಿಸ್ಕೊಂಡಿದ್ದೀವಲ್ಲ ಅದನ್ನು ಸಹ ಇದಕ್ಕೆ ಹಾಕಬೇಕು. ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ. ಆಮೇಲೆ ಇದಿಷ್ಟು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಟಿಡಿ. ಇವಾಗ ವಾಲೆ ಬೆಲ್ಲ ಮತ್ತು ನಾರ್ಮಲ್ ಬೆಲ್ಲ ಬಾಣಲೆಗೆ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದಕ್ಕೆ 1 ಲೋಟ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಬೆಲ್ಲ ಸೇವನೆಯಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು, ಮತ್ತು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ನೋಡಿ ಅಲ್ವಾ? ಆಮೇಲೆ ನೋಡಿ, ಈಗ ಬೆಲ್ಲ ಚೆನ್ನಾಗಿ ಕರಗ್ತಾ ಉಂಟು, ನೀಟಾಗಿ ಕರಗ್ತಾ ಉಂಟು ಚೆನ್ನಾಗಿ. ನೋಡಿ, ಚೆನ್ನಾಗಿ ಕುದೀತಾ ಉಂಟು. ಬೆಲ್ಲ ಎಲ್ಲ ಕರಗಿದ ಮೇಲೆ ಅದನ್ನು ಒಂದು ಪಾತ್ರೆಗೆ ಚೆನ್ನಾಗಿ ಸೋಸ್ಕೋಬೇಕು. ಯಾಕಂದರೆ ಅದರಲ್ಲಿ ತುಂಬ ಕಸ, ಕಡ್ಡಿ, ಕಲ್ಲು ಎಲ್ಲ ಇರುತ್ತೆ. ಯಾವ ಥರ ಅಂದರೆ ಇವಾಗ ತೋರಿಸ್ತೀನಿ ನೋಡಿ. ನೋಡಿ ಅಲ್ಲಿ
ಕಪ್ಪು ಕಪ್ಪುಗೆ ಕಲ್ಲು ಥರ ಇರುತ್ತೆ, ಕಸ ಇರುತ್ತೆ. ಅದನ್ನು ಚೆನ್ನಾಗಿ ನೀಟಾಗಿ ಸೋಸ್ಕೋಬೇಕು. ಆಮೇಲೆ ಅದೇ ಪಾತ್ರೆಗೆ ಆ ಪಾತ್ರೆನ ಚೆನ್ನಾಗಿ ತೊಳೆದು ಅದೇ ಪಾತ್ರೆಗೆ ಹಾಕಿ ನೀಟಾಗಿ ಅದನ್ನು ಪುನಃ ಚೆನ್ನಾಗಿ ನೀಟಾಗಿ ಕುದಿಸ್ಕೋಬೇಕು. ಈ ಥರ ನೋಡಿ, ಈ ಥರ ಕುದೀತಾ ಉಂಟು ನೋಡಿ. ಜಾಸ್ತಿ ಕುದಿಬಾರ್ದು. ಜಾಸ್ತಿ ಕುದ್ರೆ ಏನೋ ಉಂಡೆನ ಕಟ್ಟಲಿಕ್ಕಾಗಲ್ಲ, ಯಾಕಂದರೆ ಬಿಡಿ ಬಿಡಿ ಆಗುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಉಂಟು. ಚೆನ್ನಾಗಿ ಕುದಿಬೇಕು. ಇದು ಜಾಸ್ತಿ ಮೆಲ್ಲ ಉರಿಯಲ್ಲೇ ಮಾಡಬೇಕು. ಬೆಲ್ಲವನ್ನು ಕುದಿಸ್ಬೇಕು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಇವಾಗ ನೊರೆ ಆಗ್ತಾ ಉಂಟು. ಇವಾಗನೇ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅಂದರೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಯಾವುದೆಲ್ಲ ಮೆಂತೆ, ಕಾಳುಮೆಣಸು, ಸಬ್ಬಕ್ಕಿ, ಜೀರಿಗೆ, ಅವಲಕ್ಕಿ ಮತ್ತು ಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡಿದ್ದನ್ನು ಒಂದು ಸ್ವಲ್ಪನೇ ಹಾಕಿ ಅದನ್ನು ತಿರುಗಿಸ್ಬೇಕು. ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಗುಣಗಳು ಒಂದರಲ್ಲೇ ಇದೆ, ಆ ಒಂದು ಉಂಡೆಯಲ್ಲೇ ಇದೆ ಅಲ್ವಾ. ನೋಡಿ, ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ನೋಡ್ತಾ ಇದ್ದೀರಲ್ಲ, ಈ ಥರನೇ ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು. ನೋಡಿ, ಮೆಂತೆಕಾಳು ಉಪಯೋಗದಿಂದ ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ, ಕೈಕಾಲು ಸೆಳೆತಗಳನ್ನು ಸರಿ ಮಾಡುತ್ತೆ, ಬೆನ್ನು ನೋವುಗಳಿಗೆ ಉಪಯುಕ್ತ, ಮತ್ತು ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ಕಮ್ಮಿ ಮಾಡುತ್ತೆ. ಕಾಳುಮೆಣಸು ನಾವು ಯಾವುದಕ್ಕೆ ಉಪಯೋಗ ಮಾಡ್ತೀವಿ? ಏನಾದರೂ ಕೆಮ್ಮ ಶೀತ ಬಂದರೆ ಯೂಸ್ ಮಾಡ್ತೇವೆ, ಮತ್ತು ಜೀರ್ಣಕ್ರಿಯೆ ಸುಧಾರಣೆ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತೇವೆ ಅಲ್ವಾ. ಈ ಸಬ್ಬಕ್ಕಿ ಕಾಳಿದೆಯಲ್ಲ, ಇದು ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ. ಮತ್ತು ಜೀರಿಗೆ ನಿಮಗೆ ಗೊತ್ತೇ ಇದೆ, ದೇಹಕ್ಕೆ ತಂಪನ್ನು ಕೊಡುತ್ತೆ ಅಲ್ವಾ. ನೋಡಿ, ಪಾಕ ರೆಡಿ ಆಗ್ತಾ ಉಂಟು. ನೋಡಿ, ಪಾಕ ನೀರಿದು ಹಬೆ ಹೋಗ್ತಾ ಇರಬೇಕು ಅದರಲ್ಲಿ. ಇವಾಗ ಒಂದು ಸಣ್ಣ ಬಾಣಲೆ ತಗೊಂಡು ಬಾದಾಮಿಗೆ ಸ್ವಲ್ಪ ತುಪ್ಪ ಹಾಕಿ, ಅದಕ್ಕೆ ಸ್ವಲ್ಪ ಬಾದಾಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಂದು ಕಲ್ಲರ್ ಬರುವವರೆಗೂ ಅದನ್ನು ಫ್ರೈ ಮಾಡ್ತಾ ಇರಬೇಕು. ಇದೊಂದು 5 ನಿಮಿಷ ಬೇಕಾಗುತ್ತೆ. ನೋಡಿ, ರೆಡಿ ಆಯಿತು. ಇವಾಗ ನೋಡಿ, ಪಾಕ ರೆಡಿ ಆಗ್ತಾ ಉಂಟು ಈಚೆ ಸೈಡಿಂದ. ನೋಡಿ, ಅದರ ನೀರಿದ ಅಂಶ ಇರುತ್ತೆ ನೋಡು, ಅದು ಆವಿ ಆಗಬೇಕು. ನೀರಿದ ಅಂಶ ಕಾಣಿಸ್ತಾ ಇದೆ ನೋಡಿ ಮೇಲ್ಗಡೆ. ಇವಾಗ ಪಾಕ ರೆಡಿ ಆಗ್ತಿರುವಾಗಲೇ ತುಪ್ಪನ ಹಾಕಬೇಕು. ನೋಡಿ, ತುಪ್ಪ ಹಾಕ್ತಾ ಇದ್ದೀನಿ. 200 ಗ್ರಾಮ್ ತುಪ್ಪವನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಪಾಕ ರೆಡಿ ಆಗ್ತಾ ಉಂಟು, ಚೆನ್ನಾಗಿ ಆಗ್ತಾ ಉಂಟು. ನೋಡಿ, ಪಾಕ ರೆಡಿಯಾಗಿದೆ. ಇದಕ್ಕೆ ನಾವು ಗೋಡಂಬಿ ಹುರಿದು ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಕಲಸಿ ಚೆನ್ನಾಗಾಗಿದೆ. ಪಾಕ ರೆಡಿಯಾಗಿದೆ ನೋಡಿ. ಈಗ ಬಿಸಿ ಇರುತ್ತೆ. ಬಿಸಿ ಇರುವಾಗ ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ತೆಗೆದಿಟ್ಟು ಸೈಡಲ್ಲಿ 1 ಗಂಟೆ ಬಿಟ್ಟು ಆಮೇಲೆ ಉಂಡೆ ಕಟ್ಟಲಿಕ್ಕಾಗುತ್ತೆ. ಇವಾಗ ನೋಡಿ, ತಣ್ಣಗಾಗಿದೆ. ಇವಾಗ ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ ನೋಡಿ. ಚೆನ್ನಾಗಿ ಉಂಡೆ ಬಂದಿದೆ, ಪಾಕ ಕರೆಕ್ಟಾಗಿದೆ. ಹಾಗಾಗಿ ಪಾಕ ಕರೆಕ್ಟಾಗಿ ಬಂದರೆ ಉಂಡೆ ಮಾಡಲಿಕ್ಕಾಗುತ್ತೆ. ಪಾಕ ಗಟ್ಟಿ ಆದರೆ ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ಉಂಡೆ ರೆಡಿ ಆಗ್ತಾ ಉಂಟು. ಆರೋಗ್ಯಕರವಾದ ಸ್ವಾದಿಷ್ಟವಾದ ಮೆಂತೆ ಉಂಡೆ, ಮನೆಮದ್ದು. ಈ ಮನೆಮದ್ದು ಅಂದರೆ ಮೆಂತೆ ಉಂಡೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಶೋದಾಸ್ ಕಿಚನ್ ಲೈಫ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.